ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತ ಏನಾದರೂ ಇರ್ಬೋದು. ಆದರೆ ಯಾಕಂದರೆ ಇದು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ, ಸಾರ್ವಜನಿಕ ಚುನಾವಣೆ ಅಂತ ಹೇಳಿದರೆ ಅದೊಂದು ರೀತಿ. ಗೆದ್ದಂಥವರು ಓಟ್ ಹಾಕಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ಕಡಿಮೆ, ನಾವು ಗೆಲ್ಲುವ ವಾತಾವರಣದಲ್ಲಿ ನಾವಿಲ್ಲ. ಹಾಗಾಗಿ ಯಾರ್ಯಾರ ಸಂಖ್ಯೆ ಜಾಸ್ತಿ ಇದೆಯೋ ಇವತ್ತು ಅವ್ರು ಫೀಲ್ಡಲ್ಲಿದ್ದಾರೆ. ನೋಡೋಣ, ಇನ್ನೂ ಸಮಯ ಇದೆ, ಮುಂದೆ ನೋಡೋಣ. ಇಲ್ಲ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವೈಯಕ್ತಿಕ ಗೌರವ ಇದೆ. ಆದರೆ ರಾಜಕೀಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮತ್ತು ಆ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೇ ಆರೋಪ ಇದೆ, ಅದು ಸಾಕ್ಷಿ ಸಮೇತ ಇದೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬಂದಾಗ ನಾವು ವಿರೋಧ ಪಕ್ಷದಲ್ಲಿದ್ದಂಥವರು, ನಾವು ನಿಮ್ಗೆ ಗೊತ್ತಿದೆ, ನೈಸ್ನ ಜಂಕ್ಷನ್ ಕದಂಬ ಓಟ್ಲಿಂದ ನಾವು ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ವಿ. ಯಾತಕ್ಕೋಸ್ಕರ ಮಾಡಿದ್ವಿ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಆವತ್ತಿನ ರಾಜ್ಯಪಾಲರು ಯಾವ ರೀತಿ ಅವರು ಕ್ರಮ ತಗೊಂಡ್ರು. ನಾವೇನು ಆರೋಪ ಆವತ್ತೇನು ಮಾಡಲಿಲ್ಲ. ಅವ್ರು ಕೊಟ್ಟಿದ್ದು ಸಿರಸಾ ತಲೆಬಾಗಿ ರಾಜೀನಾಮೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಬಂದಂಥ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪನವರು. ಅವರು ಒಂದು ಆದರ್ಶವಾಗಿ ನೈತಿಕತೆ ಬಗ್ಗೆ ಇವತ್ತು ಅದನ್ನು ಉಳಿಸಿಕೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ ನಾನು ಆಗಲೇ ಹೇಳಿದ್ದೀನಿ, ಅವ್ರ ಗೌರವ ಇದೆ. ಆದರೆ ಆ ಸ್ಥಾನದಲ್ಲಿದ್ದಂಥವ್ರು ಅದನ್ನು ನಾನು ಅದೇನು ಮಾಡಿಲ್ಲ ಅನ್ನುವಂಥ ನಿರೂಪಿಸಿ ಮತ್ತೆ ಆ ಸ್ಥಾನಕ್ಕೆ ಬರೋದ್ರಲ್ಲಿ ನಿಮಗೆ ಅವಕಾಶ ಇದೆ. 136 ಜನ MLA ಗಳು ಗೆದ್ದಿದ್ದಾರೆ. ನೀವೇನು ಇಳಿದು ಬಿಟ್ಟಿದ ತಕ್ಷಣ ಇನ್ಯಾರು ನಾವೇನು BJP JDS ಬಂದು ಕೂತ್ಕೊಳ್ಳೋದು ಏನಿಲ್ಲ. ನಮ್ಮದು ಆ ಸಂಖ್ಯೆ ಇಲ್ಲ. ಆಮೇಲೆ ನಾವು ಸರ್ಕಾರ ಬೀಳಿಸೋಕ್ಕೂ ಹೋಗೋದಿಲ್ಲ. ನಿಮ್ಮದೇ ಸರ್ಕಾರ, ಅದನ್ನು ಪ್ರೂವ್ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಇನ್ನೇನು ಕೇಳ್ತಾ ಇದ್ದೀವಿ? ಬೇರೆ ಇನ್ನೇನು ನಾವೇನು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ರಾಜೀನಾಮೆ ಕೊಟ್ಬಿಡಿ ಅನ್ನೋದು ಯಾವ ಕಾರಣಕ್ಕೋಸ್ಕರ? ಮೂಢ ಅಷ್ಟೇ ಅಲ್ಲ, ಮೂಢ ಅಷ್ಟೇ ಬಗ್ಗೆ ನಾವು ಮಾತಾಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ 21-22ರಲ್ಲಿ 13,364 ಕೋಟಿ, 23-24ರಲ್ಲಿ 14,144 ಕೋಟಿ ಆಗಿದೆ, 44 ಕೋಟಿ, ಒಟ್ಟು 25,000 ಕೋಟಿ ಮೀಸಲಾಗಿರ್ತಕ್ಕಂಥ ಹಣವನ್ನು ಯಾವ ಜನಕ್ಕೆ ಈಗ ತಾನೇ ನಾವು ಭಾಷಣ ಮಾಡಿದೆ. ನಮ್ಮ ನುಲಿಯ ಶರಣರ ಬಗ್ಗೆ ನಾವು ಮಾತಾಡ್ತೀವಿ. ಅವ್ರ ಅಧ್ಯಕ್ಷರು ಕೇಳ್ಕೊಂಡ್ರು, ಸಮಾಜ ಹಿಂದುಳಿದಿದೆ, ನಮ್ಮ ಸಮಾಜನ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಆ ಸಮಾಜಕ್ಕೆ ಇಟ್ಟಿರ್ತಕ್ಕಂಥ ಹಣನೇ ನೀವು ನಿಮ್ಮ ಪಕ್ಷಕ್ಕೆ, ನೀವು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ಅದನ್ನು ತಗೊಂಡಾಗ ಈ ಹಣನ ಬಳಸ್ಬಿಟ್ರೆ ಈ ಜನಾಂಗಕ್ಕೆ ನೀವು ದ್ರೋಹ ಮಾಡ್ಬೇಕಲ್ವ? ಯಾವ ಜನಾಂಗದ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಕೊಟ್ಟರು ಅದೇ ಜನಾಂಗದ ಸಮಾಧಿ ಮೇಲೆ ಇವತ್ತು ನೀವು ಸರ್ಕಾರ ಮಾಡ್ತೀರಿ ಅಂತೇಳಿ ಇದು ಯಾವ ನ್ಯಾಯ? ಯಾವ ನ್ಯಾಯ ಹೇಳಿ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಎಲ್ಲೆಲ್ಲಿ ಹೋಗಿದೆ? ಇದು ರಾಜಕೀಯ ದುರುದ್ದೇಶಪೂರಿತವಾದಂಥ ನಮ್ಮ ಹೇಳಿಕೆನ ದಾಖಲೆಗಳಿಲ್ವಾ? ತೆಲಂಗಾಣ ಅಕೌಂಟ್ಗಳಿಗೆ ಹೋಗಿದೆ, ಹೈದರಾಬಾದ್ ಅಕೌಂಟ್ಗಳಿಗೆ ಹೋಗಿದೆ, ಬಾರ್ಗಳಿಗೆ ಹೋಗಿದೆ, ಎಲ್ಲ ಕೂಲಿ ಮಾಡೋಣ ಅಕೌಂಟ್ಗೆ ಹೋಗಿದೆ. ಹೆಂಗೋಯ್ತು ನಮ್ಮ ರಾಜ್ಯದ ಹಣ? ಈ ದುಡ್ಡು ಯಾರ್ದು? ಯಾರು ಶೋಷಿತ ಸಮಾಜದಿಂದ ಬಂದಿರತಕ್ಕಂಥವ್ರು ಅವರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಮತ್ತು ವೈಯಕ್ತಿಕವಾಗಿ ಅವರ ಮನೆ ಕಟ್ಕೊಳ್ಳೋಕ್ಕೋ, ವ್ಯಾಪಾರ ಮಾಡ್ಕೊಳ್ಳೋಕ್ಕೋ, ವಾಹನ ತಗೊಳ್ಳೋಕ್ಕೋ ಇಂಥದ್ದಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಗೊಂಡಾಗ ಅಲ್ಲಿ ತಗೊಂಡು ಡ್ರಾ ಮಾಡಿಬಿಟ್ಟಿರಲ್ಲ, ಇದು ನ್ಯಾಯನ? ಕೇಳಬಾರ್ದ? ಮತ್ತು ಕೇಳೋರೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಸರ್ಕಾರದಲ್ಲಿ ಏನು ಮಾಡ್ತೀರ ಅಂತ ಜನಗಳು ಗೊತ್ತಾಗೋದೇ ಹೇಗೆ? ನಮ್ಗೆ ರಾಜ್ಯದ ಜನ ಅಧಿಕಾರ ಕೊಟ್ಟಿಲ್ಲ, ವಿರೋಧ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಚೆನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಮಗೂ ಕೂಡ ನಿಮ್ಗೆ ಎಷ್ಟು ಆಡಳಿತ ನಡೆಸೋಕ್ಕೆ ಅಧಿಕಾರ ಇದೆಯೋ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೇಳೋಕೆ ಅಷ್ಟೇ ಅಧಿಕಾರ ನಮಗೂ ಇದೆ. ಇದು ಸಂವಿಧಾನಬದ್ಧವಾದಂಥ ಹಕ್ಕು. ಅದಕ್ಕಾಗಿ ನಮ್ಮ ಹೋರಾಟ, ಅದಕ್ಕಾಗಿ ನಿಮ್ಮ ರಾಜೀನಾಮೆ ನಾವು ಕೇಳ್ತಾ ಇದ್ದೀವಿ. ನೀವು ಕೇಳೋದೇ ತಪ್ಪು, ನೀವು ಕೇಳಲೇಬಾರ್ದು, ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಅಂದರೆ ನೀವು ದೆಹಲಿನಲ್ಲಿ ಕೇಜ್ರಿವಾಲ್ ಅವರು ಅಲ್ಲಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಉದ್ದೇಶ ನಿಮಗೇನಿದೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಹೋರಾಟಕ್ಕೆ ನಮ್ಮ ಎರಡೂ ಪಕ್ಷಗಳು ತಯಾರಿದೆ. ಇದು ಒಂದೇ ಹೋರಾಟ ಅಲ್ಲ, ಇನ್ನೂ ಹೋರಾಟಗಳು ಹಲವಾರು ಮಾಡೋದಿದೆ. ಹಲವಾರು ಅಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬರುತ್ತೆ. ನಾವು ಜನರ ಪರವಾಗಿ ಕೇಳ್ತಾ ಇದ್ದೀವಿ, 6.5 ಕೋಟಿ ಜನರ ಪರವಾಗಿ ಕೇಳ್ತಾ ಇದ್ದೀವಿ. ಈ ಜನಕ್ಕೆ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಿಸೋದಕ್ಕೆ ಈ ಜನರ ಹಣವನ್ನು ತಗೊಂಡೋಗಿ ನೀವು ಅಲ್ಲಿ ಬಳಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಮತ್ತೆ ಈ ಶೋಷಿತರು ಎಲ್ಲಿ ಹೋಗ್ಬೇಕು? ಶೋಷಿತರ ಬಗ್ಗೆ ನೀವು ಸಂವಿಧಾನ ಉಳಿಸ್ತೀವಿ ಅಂತೇಳಿ ಲೋಕಸಭೆಯಲ್ಲಿ ಒಂದು ಬುಕ್ ಸಂವಿಧಾನದ ಪ್ರತಿಜ್ಞೆ ಎತ್ಕೊಂಡು ಹೋದ್ರಿ. ನಾವು ಸಂವಿಧಾನ ತೆಗೆದು ಬಿಡ್ತೀವಿ ಅಂತೇಳಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರಿ. ಮತ್ತು ನಾವೇ ಈ ದೇಶದಲ್ಲಿ ಬಡವ್ರಿಗೋಸ್ಕರ ಈ ಪಕ್ಷ ಇರೋದು, ಬೇರೆ ಯಾವುದೂ ಇಲ್ಲ ಅಂತೇಳಿ ಜನಗಳ ಮಧ್ಯದಲ್ಲಿ ಹೇಳ್ತಾ ಹೋಗ್ತಾ ಇದ್ರಿ. ಉಳಿಸ್ಕೊಂಡ್ರೆ ಹೇಳ್ರಿ, ಯಾಕೆ 187 ಕೋಟಿ ಕೈ ಹಾಕಿದ್ರಿ? ಆ ಶೋಷಿತರ ಹಣ ನಿಮ್ಗೇನಕ್ಕೆ ಬೇಕಾಗಿತ್ತು? ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಹಣ ಬಳಸ್ಕೋಬೇಕು ಅಂತ ಹೇಳಿದ್ರೆ ಆ ಶೋಷಿತರ ಪರವಾಗಿ ನೀವು ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿದೆಯಾ? ಸರ್, ಈಗ ಸಿದ್ಧರೇ ಅನ್ನೋದಕ್ಕೆ ಸ್ವಲ್ಪ ಹಿಂದಿನ ಹೋಗ್ಬೇಕು. ಮಂಜೂರು ಮಾಡೋದಕ್ಕೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ
ಪುಟಪ್ ಮಾಡ್ತಾರೆ. ಮೊದಲು ಕೇಸ್ ವರ್ಕರ್ ಬರ್ತಾರೆ, ಸ್ಪೆಷಲ್ ಆಫೀಸರ್ ಬರ್ತಾರೆ, ಆಮೇಲೆ ಅಂಡರ್ ಸೆಕ್ರೆಟರಿ ಬರ್ತಾರೆ, ಡೆಪ್ಟಿ ಸೆಕ್ರೆಟರಿ ಬರ್ತಾರೆ, ಆಮೇಲೆ ಸೆಕ್ರೆಟರಿ ಬರ್ತಾರೆ. ಫೈನಲ್ ತಿರುಗಿ 2 ಸಾರಿ ಈ ಫೈಲ್ ಆ ಕಡೆಯಿಂದ ಈ ಕಡೆ ಆ ಕಡೆ ಹೋದ ತಕ್ಷಣ ಕೆಳಗಡೆ ಆದೇಶ ಮಾಡೋದು ಅಂಡರ್ ಸೆಕ್ರೆಟರಿ. ಇದು ನಾನು ವಿಧಾನಸೌಧ ಒಳಗಡೆದ್ದು ಕೆಲಸ ಮಾಡಿದ್ದೀನಿ, ಆಚೆಯದನ್ನು ಕೆಲಸ ಮಾಡಿದ್ದೀನಿ. ಆಮೇಲೆ ಮಂಜೂರು ಮಾಡಿಕೊಡಿ ಅಂತೇಳಿ ಶಿಫಾರಸ್ ಲೆಟ್ರ್ ಕೊಟ್ಟವ್ರು ಯಾರು ಸ್ವಾಮಿ? ಲೆಟ್ರ್ ಕೊಟ್ಟು ಅವ್ರದ್ದು ಬಾದ ನಾನು ನನ್ನ ಮೊಬೈಲಲ್ಲಿ ನೀವು ಕೇಳ್ತೀನಿ ಅಂತ ಗೊತ್ತಿಲ್ಲ. ಸಮಯ ಕೊಟ್ಟರೆ ನಾನು ಪ್ರಿಂಟ್ ಕಾಪಿ ತಗೊಂಡು ನನ್ನ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಕೊಟ್ಟು ಕಳಿಸ್ತೀನಿ, ಅದನ್ನು ಓದಿ. ಯಾವ ರೀತಿ 3 ಎಕರೆ 16 ಕುಂಟೆನ ಯಾರು ಜಮೀನು, ನಿಂಗನ ಜಮೀನು, ಕೆಸರೆಯನ್ನು ಹಳ್ಳಿ, ಆ ನಿಂಗ ಎಲ್ಲಿರೋದು ಗಾಂಧಿನಗರ ಮೈಸೂರಲ್ಲಿ, ಆ ಏರಿಯಾ ಪೂರ್ತಿ ಎಲ್ಲ ನಮ್ಮವ್ರು ಇರೋದು ಎಲ್ಲ ಎಸಿಗಳ ಪ್ರಾಪರ್ಟಿ. ಅದು ಆಕ್ಷನಲ್ಲಿ 3 ರೂಪಾಯಿಗೆ ತಗೊಂಡ್ರು ಅವರು, 3 ರೂಪಾಯಿಗೆ ತಗೊಂಡ್ರು. ಆಮೇಲೆ ಆ ನಿಂಗ ತೀರೋದ ಮೇಲೆ 3 ಮಕ್ಕಳು, ಮೈಲಾರಿ, ಇದು ಲಿಂಗ ಮತ್ತು ದೇವರಾಜ್ ಅಂತ, ಇವರಿಬ್ಬರು ಏನು ಮಾಡಿದ್ರು, ನಮ್ಮ ಅಣ್ಣನ ಹೆಸರಲ್ಲಿ ಇರಲಿ ಅಂತೇಳಿ ಖಾತೆ ಮಾಡ್ಕೊಳ್ಳೋಕ್ಕೆ 9ರಿಂದ ನಿನ್ನ ಹೆಸರಲ್ಲಿ ಖಾತೆ ಇರಲಿ ಅಂತೇಳಿ ಅರ್ಜಿಗೆ ಸೈನ್ ಹಾಕೋದು ಅಷ್ಟೇ. ಹಾಗಾದರೆ ನಿಂಗ ತೀರೋದ್ಮೇಲೆ ಮಕ್ಕಳಿಗೆ ಆಸ್ತಿ ಎಲ್ಲರಿಗೂ ಬರಬೇಕಲ್ಲ. ದೇವರಾಜನ ಒಬ್ಬನ ಕಡೆಯಿಂದ ಹೆಂಗೆ ರಿಜಿಸ್ಟರ್ ಮಾಡಿಕೊಂಡ್ರು ಸ್ವಾಮಿ? ಇನ್ನಿಬ್ಬರು ಮಕ್ಕಳು ನಿಂಗನ ಮಕ್ಕಳಲ್ವಾ, ಅವ್ರ ಕಡೆಯಿಂದ ಸೈನ್ ಹಾಕ್ಕೊಂಡಿದ್ದೀರಾ? ದೇವರಾಜ ಒಬ್ಬನ ಕಡೆಯಿಂದ ತಗೊಂಡಿದ್ದೀರಿ. ಯಾರು? ನಿಮ್ಮ ಬಾಮ ಇದೆ ಮಲ್ಲಿಕಾರ್ಜುನ ಸ್ವಾಮಿ. ತಗೊಂಡಾದ್ಮೇಲೆ ಅವರಿಬ್ಬರಿಗೂ ಭಾಗ ಹೋಗಲಿಲ್ಲ. ಹಾಗಾಗಿ ನಾವು ಅದನ್ನು ಕೇಳ್ತಾ ಇದ್ದೀವಿ, ನೀವು ಖಾತೆ ಮಾಡ್ಕೊಳ್ಳೋಕ್ಕೆ ನೀವು ಅವ್ರ ಕಡೆಯಿಂದ ಸಹಿ ತಗೊಂಡ್ರೆ ಹೊರತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೀವು ನೋಂದಣಿ ನಿಮ್ಮ ಹೆಸರಿಗೆ ಕ್ರಯ ಮಾಡ್ಕೊಳ್ಳೋಕ್ಕೆ ಇವರು 3 ಜನ ಕರ್ಕೊಂಡು ಹೋಗಿಲ್ಲ, ಒಬ್ಬರು ದೇವರಾಜರು. ಅದು ತಪ್ಪಲ್ವಾ? ನಿಮ್ಗೆ ದಾಖಲೆ ಬೇಕಾಗಿ ಕೊಡ್ತೀವಿ ನಾವು. ಆಮೇಲೆ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂಥವರು, ನೀವು ಅದನ್ನು ನಿಮ್ಮ ಬಾಮಯ್ಯದ ತಗೊಂಡಾದಮೇಲೆ ಅರಿಶಿನ ಕುಂಕುಮ ಅಂತೇಳಿ ನಿಮ್ಮ ಧರ್ಮಪತ್ನಿಗೆ ಬಂತು. ಅದನ್ನೇನು ಮಾಡಿದ್ರೆ ನೀವು ನಾವು ಬಿಡಿ ಅಂತ ಹೇಳ್ತೀವಿ, ಮೂಡಾದವರು ಅಕ್ವಿಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಅದರ ಬದಲಾಗಿ ನಿವೇಶನ ಕೊಡಿ ಅಂತೇಳಿ ಕೇಳಿದ್ದೀರಿ. ನಿವೇಶನ ಎಲ್ಲಿ ಒಂದು ವೇಳೆ ನಿಮ್ಮದೇ ಆಗಿದ್ದರೆ, ಕೆಸರೆ ಅನ್ನೋ ಗ್ರಾಮದಲ್ಲಿ ನಿಮ್ಮದು ಅಕ್ವಿಷನ್ ಆಗಿದ್ದರೆ ನೀವು ಕೆಸರೆ ಗ್ರಾಮದಲ್ಲೇ ತಗೋಬೇಕಾಗಿತ್ತು. ಪ್ರತಿಷ್ಠಿತ ಸದಾಶಿವನಗರ, JP ನಗರ ಮತ್ತು ಇಂದಿರಾನಗರ, ಈ ರೀತಿ ಬಡಾವಣೆಗಳೇನು ನಾವು ಕರಿತೀವಿ, ಭಾಳ ಜಾಸ್ತಿ ಬೆಲೆ ಇರ್ತದೆ. ಅಂಥ ಜಾಗದಲ್ಲಿ ನೀವು ಬದಲಿ ನಿವೇಶನಗಳನ್ನು 14 ಸೈಟ್ ತಗೊಂಡಿದ್ದೀವಿ. 50-50 ರೇಷಿಯೋ ಹೆಂಗಿತ್ತು. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಮಾತಾಡ್ತೀನಿ, ನಾನೇನನ್ನು ಬಿಟ್ಟಿದ್ರೆ ಮತ್ತೆ ನಿಮ್ಗೆ ದಾಖಲೆ ಕೊಡ್ತೀನಿ. ಇನ್ನೊಂದು ಸಾರಿ ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಮಾಡ್ತೀನಿ. ಅವರು ಏನು ಮಾಡಿದ್ದಾರೆ, 50-50 ರೇಷಿಯೋನಲ್ಲಿ ನಮಗೆ ಸೈಟ್ ಕೊಡಿ ಅಂತೇಳಿ ಇವರೇ ಅದನ್ನು ಆದೇಶ ಮಾಡಿದರು. ಯಾರು? ಈಗಿರ್ತಕ್ಕಂಥ ಮುಖ್ಯಮಂತ್ರಿ. ಅದ್ರ ಹಿಂದೆ ಎಲ್ಲ ರೈತರದ್ದು ಜಮೀನು ಅಕ್ವಿಷನ್ ಮಾಡಿದ್ರು. ಆವಾಗ ಪಾರ್ಟಿ 60 ಇತ್ತು, ರೈತರಿಗೆ ಪಾರ್ಟಿ 60 ಪ್ರಾಧಿಕಾರಕ್ಕೆ. ಆವಾಗ ಹಂಗಾದರೆ ಅವರಿಗೆ ಆ ರೈತರಿಗೆ 40% ಕೊಡೋದೇನು, ನೀವು ತಗೊಳ್ಳೋಕ್ಕಿಂತ ಆವಾಗಿಂದ 50% ಕೊಟ್ಟು ತಗೊಳ್ಳೋದೇನಿದೆ? ತಪ್ಪಲ್ವಾ? ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ಬೋದಾ? ನಾನು ಹೇಳ್ತಾ ಇರೋದ್ರೆಲ್ಲ ದಾಖಲೆ, ಇದು ನಾನೆಲ್ಲ ಹೇಳ್ತಾರೆ, ದಾಖಲೆ ಹೇಳ್ತಾರೆ. ನನಗೆ ಸಮಯ ಕೊಡಿ, ನಿಮ್ಮೆಲ್ಲರ ಮುಂದೆ ದಾಖಲೆ ಇಟ್ಕೊಂಡು ಅಂಕಿ ಅಂಶ ಸಮೇತ ಮತ್ತೆ ಮಾತಾಡ್ತೀನಿ. ಧನ್ಯವಾದ. ಇನ್ನೇನು ಕೇಳ್ತಾರೆ? ಏನಿಲ್ಲ. ಜನ ತೀರ್ಪು ಕೊಟ್ಟಿದ್ದಾರೆ, ನಾವು ಸೋತಿದ್ದೀವಿ, ನಾವು ತಲೆಬಾಗಿ ಸ್ವೀಕಾರ ಮಾಡಿದ್ವಿ. ಅವ್ರು ಗೆದ್ದಿದ್ದಾರೆ. ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಇಷ್ಟೊತ್ತು ಏನು ಭಾಷಣ ಮಾಡಿ ಅಂತ ಹೇಳಿಲ್ಲ, ಏನು ವಿಷಯ ಇದ್ದಂಥ ವಿಷಯಗಳನ್ನ ಹೇಳಿದ್ರು ಅದೇ ಇವ್ರಿಗೂ ಅಪ್ಲೈ ಆಗುತ್ತೆ. ಆಯಿತಾ? ಗೆದ್ದಂಥವರು ಜನರಿಗೆ ಕೆಲಸ ಮಾಡಬೇಕು ಹೊರತು ಸುಮ್ಮನೆ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಇನ್ಯಾವುದೋ ಸಮಯಕ್ಕೆ ಬಳಸ್ಕೊಂಡು ಕಾಲ ಹರಣ ಮಾಡ್ಕೊಂಡಿದ್ರಲ್ಲಿ ಅರ್ಥ ಇಲ್ಲ. ಜನ ಭಾಳ ಬುದ್ಧಿವಂತರಿದ್ದಾರೆ. ಒಂದು ರೀತಿ ನೀವೇನಾದರೂ ಒಂದು ಮಾಧ್ಯಮದಲ್ಲಿ ಏನಾದರೂ ಸುದ್ದಿ ಬಂದಿದೆ ಅಂತ ಹೇಳಿದ್ರೆ ನೋಡೋರಿಗೂ ಭಾಳ ಕ್ಯೂರಿಯಾಸಿಟಿ, ಕುತೂಹಲ. ನೋಡಾದಮೇಲೆ ಸುದರ್ಶನ ಮತ್ತು ಬಿಳ್ಳಿ ಇನ್ನೇನು ನ್ಯೂಸ್ ಕೊಡ್ತಾರಂತ ಮತ್ತೆ ಕಾಯ್ತಾ ಇರ್ತಕ್ಕಂಥ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಆ ಥರ ಜನ ಇರಬೇಕಾದ್ರೆ ಮತ್ತೆ ಜನ ತೀರ್ಮಾನ ಬೇರೆ ರೀತಿ ಮಾಡ್ತಾರೆ.